ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತಾರ ಈ ಮಸಾಲೆ ದೋಸೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲಿ ನಾವು ಮಸಾಲೆ ದೋಸೆನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು, ಯಾವ ಮೆಜರ್ಮೆಂಟ್ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನೋಡಿ, ನಾನು ಪಾವ್ ಅಂತ ಬರುತ್ತಲ್ಲ, ಆ ಪಾವಲ್ಲಿ 1/4 ಪಾವು ದೋಸೆ ರೈಸ್ ತೊಗೊಂಡಿದ್ದೀನಿ. ನೀವು ಯಾವುದೇ ಗ್ಲಾಸ್ ತೊಗೊಂಡ್ರೂ 1/4 ಗ್ಲಾಸ್ ಯೂಸ್ ಮಾಡ್ಕೋಬೋದು. ಮತ್ತು ಕೈ ಅಳತೆನಲ್ಲಿ 1 ಹಿಡಿ ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡಿ, 1 ಹಿಡಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. 1 ಹಿಡಿ ಅವಲಕ್ಕಿ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್. ಸಬ್ಬಕ್ಕಿ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ 2 ಸರಿ ವಾಶ್ ಮಾಡಿಕೊಂಡು, ನೋಡಿ, ಡ್ರಿಂಕಿಂಗ್ ವಾಟರ್ ಹಾಕಿ 8 ಅವರ್ಸ್ ಸೋಕ್ ಮಾಡಬೇಕು ಇದನ್ನು. ನೋಡಿ, 8 ಅವರ್ಸ್ ಆದಮೇಲೆ ಈಗ ಈವ್ನಿಂಗು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ಫೈನಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾನು ಈವ್ನಿಂಗೇ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಡಿ, ಹಾಗೆ ಬಿಟ್ಬಿಡ್ಬೇಕು. ಅದನ್ನು ಕ್ಲೋಸ್ ಮಾಡಿ ದೊಡ್ಡ ವೆಸಲಲ್ಲಿ ಹಾಕಬೇಕು. ನೋಡಿ, ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ಅದಕ್ಕೆ ಮಾರ್ನಿಂಗ್ ನಾನು 2 ಟೀ ಸ್ಪೂನ್ ಶುಗರ್ ಹಾಕ್ತಾ ಇದ್ದೀನಿ. ನೀವೇನು ಕಲರ್ ನೋಡಿದ್ರಲ್ಲ ದೋಸಾದ್ದು, ಆ ಶುಗರಿಂದನೇ ಆ ಕಲರ್ ಬಂದಿರೋದು. ಈಗ ಚಟ್ನಿ ಮಾಡ್ಕೊಳ್ಳೋಣ, ಕಾಯಿ ಚಟ್ನಿ. ನೋಡಿ, ಇದಕ್ಕೆ ಕಡಲೆ, ತೆಂಗಿನಕಾಯಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಉಪ್ಪು ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ತೆಂಗಿನಕಾಯಿ ಚಟ್ನಿ ರೆಡಿ. ನೋಡಿ, ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಆನಿಯನ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಆನಿಯನ್ನು ಎಲ್ಲ ಹಾಕಿ ಫ್ರೈ ಮಾಡಿ. ನೋಡಿ, ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. 1/4 ಟೀ ಸ್ಪೂನ್ ಟರ್ಮರಿಕ್ ಹಾಕಿದ್ದೀನಿ. ಮತ್ತು ಆಲೂಗೆಡ್ಡೆನ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂಗೆಡ್ಡೆ ಪಲ್ಯ. ನಿಮಗೆಲ್ಲ ಗೊತ್ತೇ ಇರುತ್ತೆ ಆಲೂಗೆಡ್ಡೆ ಪಲ್ಯ. ಅದು ರೆಡಿ ಆಯಿತು. ಸಾಲ್ಟ್ ಹಾಕ್ಕೊಂಡ್ರೆ ರೆಡಿ ಆಯ್ತದು. ನೋಡಿ, ಇದು ತುಂಬ ಇಂಪಾರ್ಟೆಂಟು. ರೆಡ್ ಚಟ್ನಿ ಇದು ಡಿಫ್ರೆಂಟಾಗಿದೆ. ರೆಡ್ ಚಟ್ನಿ ನೋಡಿ, ಬ್ಯಾಡಗೆ ಮೆಣಸಿನ್ಕಾಯಿನ ನಾನು 10 ಮಿನಿಟ್ಸ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಆನಿಯನ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ. ನೋಡಿ, ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಪ್ಯಾನ್ಗೆ ಹಾಕ್ಕೊಂಡು. ಕಡಲೆಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಫ್ರೈ ಮಾಡಿಕೊಂಡು, ಆ ಸೋಕ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅದಕ್ಕೆ ಉಪ್ಪು, ಅರಿಶಿನ ಹಾಕಿದ್ದೀನಿ. ಇದೆಲ್ಲ ಸೇರಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಂತೂ, ಈ ಚಟ್ನಿ. ನೋಡಿ, ಇವಾಗೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ತವಾನ ಈಗ ಗ್ಯಾಸ್ ಆನ್ ಮಾಡಿ ಹೀಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಟೆಂಪ್ರೇಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದೋಸಾಗೆ. ಮೀಡಿಯಮ್ ಟೆಂಪ್ರೇಚರ್ ಇರಬೇಕು. ನೋಡಿ, ಇವಾಗ ಹಾಕಿದ್ದೀನಿ ದೋಸೆ. ನೋಡಿ, ನಾವು ದೋಸೆ ಹಾಕಿದಾಗ ಆ ಥರ ಹೋಲ್ಸ್ ಬರಬೇಕು. ಆವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಕರೆಕ್ಟಾಗಿದೆಯಾ ಹೇಗೆ ಬ್ಯಾಟರ್ ಅಂತ. ನಾವೇನು ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ, ರೆಡ್ ಚಟ್ನಿ, ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆದಮೇಲೆ ಅಪ್ಲೈ ಮಾಡಬೇಕದು. ನೋಡಿ, ಈಗ ಪೊಟೆಟೋದ ಪಲ್ಯ ಫಿಲ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿರುವ ಮಸಾಲೆ ದೋಸೆ ರೆಡಿ ಆಯಿತು. ಆ್ಯಕ್ಚುಲಿ ಇದು ಹೋಟೆಲ್ಗಿಂತ ತುಂಬ ರುಚಿಯಾಗಿರುತ್ತೆ. ಈ ಮೆಜರ್ಮೆಂಟ್ನ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಸರಿ, ಪರ್ಫೆಕ್ಟಾಗಿ ಬರುತ್ತೆ ದೋಸೆ. ನೋಡಿ, ನೋಡ್ತಾ ಇದ್ರೇ ಎಷ್ಟು ತಿನ್ನಬೇಕಂತ ಎಷ್ಟು ಟೆಂಪ್ಟ್ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್. ಆ ಶುಗರಿಂದನೇ ಆ ಕಲರ್ ಬರೋದು. 2 ಟೀ ಸ್ಪೂನ್ ಹಾಕಬೇಕು ಶುಗರು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.